ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಅಶೋಕ್ ಕುಮಾರ್, ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು. ಈ ದಿನ ನನ್ನ ಬೋಧನೆಯ ವಿಷಯ ವಸ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಭಾಗ 4ರಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯ ತನಕ ಒಳಗೊಂಡಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಶೀರ್ಷಿಕೆಯನ್ನು ಹೇಳೋ ಹಾಗೆ ರಾಜ್ಯಕ್ಕೆ ನೀತಿಯನ್ನು ರೂಪಿಸಲಿಕ್ಕೆ ಸಂವಿಧಾನವು ನೀಡಿರುವ ನಿರ್ದೇಶನ ಅಥವಾ ಮಾರ್ಗದರ್ಶನ. ಅಂದರೆ ಸರ್ಕಾರವು ಹೇಗೆ ನೀತಿಯನ್ನು ರೂಪಿಸಬೇಕು ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ಇರುವ ನಿರ್ದೇಶನ ಸೂತ್ರಗಳನ್ನೇ ನಾವು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಎಂಬಂತೆ ಕರೆಯುತ್ತೇವೆ. ಭಾರತ ಸಂವಿಧಾನದ 4ನೇ ಭಾಗಕ್ಕೆ ನಾವು ಹೋದರೆ ಅಲ್ಲಿ 36ರಿಂದ 51ನೇ ವಿಧಿಯ ತನಕ ಪ್ರತಿಯೊಂದು ವಿಧಿಯೂ ಸಹ ಸರ್ಕಾರ ಯಾವ ಯಾವ ನೀತಿಗಳನ್ನು ರೂಪಿಸಬಹುದು ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ಸೂತ್ರಗಳನ್ನು ನೀಡಲಾಗಿದೆ. ಈ ಸೂತ್ರಗಳು ಏನನ್ನು ಒಳಗೊಂಡಿರುತ್ತೆ? ಸರ್ಕಾರ ಹೇಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕು, ಸರ್ಕಾರ ಹೇಗೆ ಆರ್ಥಿಕ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಸರ್ಕಾರ ಹೇಗೆ ಸಮಾಜದ ವಿವಿಧ ವರ್ಗಗಳ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂಬುದರ ಬಗ್ಗೆ ನಿರ್ದೇಶನ ಇದೆ. ಅದರ ಆಧಾರದ ಮೇಲೆಯೇ ಸರ್ಕಾರಗಳು ತಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೊಳಿಸಿ ಸಂಬಂಧಪಟ್ಟಂತ ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಜನರ ಆಶೋತ್ತರಗಳನ್ನು ಈಡೇರಿಸುವಂತಹ ಸೂತ್ರಗಳಿವು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನೇ ಆಧಾರವಾಗಿಟ್ಕೊಂಡು ರಾಜಕೀಯ ಪಕ್ಷಗಳು ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಭರವಸೆಗಳ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುತ್ತವೆ. ಬಡವರಿಗೆ, ಮಹಿಳೆಯರಿಗೆ, ಹಿಂದುಳಿದ ವರ್ಗದವರಿಗೆ, ದಮನಿತರಿಗೆ, ಪರಿಶಿಷ್ಟ ಜಾತಿಗಳಿಗೆ, ಪರಿಶಿಷ್ಟ ವರ್ಗಗಳಿಗೆ, ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ, ಹೀಗೆ ವಿವಿಧ ವರ್ಗಗಳಿಗೆ ಬೇಕಾದಂತಹ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸುವ ನಿರ್ದೇಶನ ನೀಡುವಂತಹ ಸೂತ್ರಗಳನ್ನೇ ನಾವು ರಾಜ್ಯ ನೀತಿ ನಿರ್ದೇಶಕ ಸೂತ್ರಗಳು ಎಂಬಂತೆ ಕರೆಯುತ್ತೇವೆ. ಈ ಸೂತ್ರಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಅಂದ್ರೆ ಐರ್ಲೆಂಡ್ ಸಂವಿಧಾನದಿಂದ ನಾವು ಇವುಗಳನ್ನು ಎರವಲು ಪಡ್ಕೊಂಡಿದ್ದೇವೆ. ಆ ಐರ್ಲೆಂಡ್ ಸಂವಿಧಾನ ಸ್ಪ್ಯಾನಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ವಿಶಿಷ್ಟ ಲಕ್ಷಣಗಳು ಎಂಬಂತೆ ಬಣ್ಣಿಸಿದ್ದಾರೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಇವೆರಡು ಭಾರತ ಸಂವಿಧಾನದ ತತ್ವಗಳು ಮತ್ತು ಆತ್ಮವಿದ್ದಂತೆ. ಗ್ರಾನ್ವಿಲೆ ಆಸ್ಟಿನ್ ಎಂಬ ಒಬ್ಬ ಸಂವಿಧಾನ ತಜ್ಞರ ಪ್ರಕಾರ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನಿದೆ ಇವೆರಡು ಸಂವಿಧಾನದ ಆತ್ಮಸಾಕ್ಷಿಗಳಿದ್ದ ಹಾಗೆ. Dear students,
Directive principles of state policies are the directions to the state. Directions to the state means directions to the government. Directions to the central government. Directions to the three organs of the government. Directions to the executive. Directions to the state government, central government, local self-government, directions to the corporations, directions to the institutions established by the Constitution and established by the various legislatures or established by the orders of the executive. Directive principles of state policies will direct to the government to frame the social policies as well as economic policies and the policies for overall development of different sects of the people of India. Directive principles of state policies are called guidelines to the government. We borrowed directive principles of state policies from Irish Constitution. The same is copied from the Spanish Constitution. According to Dr. B.R. Ambedkar, directive principles of state policies are a novel feature of the Constitution of India. Directive principles of state policies and fundamental rights both are the philosophy and the soul of the Constitution. According to Granville Astin, a constitutional expert, both directive principles of state policies and the fundamental rights are the consigns of the Constitution of India. For the convenience of our discussion, I classify the directive principles of state policy in 5 aspects. Number 1, first I would like to deal about the each article briefly, that is directive principles of state policy, part 3rd, article 36 to 51. Then the second one is classification of directive principles of state policy. How directive principles of state policies are classified on the basis of different principles. Then thirdly, I would like to compare the directive principles of state policies with fundamental rights. Then we have to know the criticism on the directive principles of state policy. Then finally, I would like to talk about the different judgments on directive principles of state policy. ವಿದ್ಯಾರ್ಥಿಗಳೇ, ಅಧ್ಯಯನದ ದೃಷ್ಟಿಯಿಂದಾಗಿ ನಾನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು 5 ಭಾಗಗಳಾಗಿ ನಾನು ವಿಂಗಡಿಸಿದ್ದೇನೆ. ಮೊದಲನೇದಾಗಿ ನಾನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ವಿಧಿ 36ರಿಂದ 51ರ ತನಕ ಅಳವಡಿಸಲಾಗಿದೆ. ವಿಧಿ 36ರಿಂದ 51ರ ತನಕ ಪ್ರತಿಯೊಂದು ವಿಧಿಯೂ ಸಹ ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ಏನನ್ನು ಹೇಳ್ತದೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ, ಆರ್ಟಿಕಲ್ ವೈಸ್. ಅದಾದ ನಂತರ ಎರಡನೆಯದಾಗಿ ನಾನು ನಿಮಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ನಾನು
ಆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವರ್ಗೀಕರಣ ಹೇಗೆ ಆಗಿದೆ ಎನ್ನುವುದನ್ನು ನಾನು ನಿಮಗೆ ವಿವರಿಸ್ತೇನೆ. ಕ್ಲಾಸಿಫಿಕೇಶನ್ ಹೇಗಾಗಿದೆ ಅಂತ. ಅವುಗಳನ್ನು ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು, ಹೀಗೆಲ್ಲ ಗಾಂಧಿವಾದಿ ತತ್ವಗಳು ಎಂಬಂತೆಲ್ಲ ವರ್ಗೀಕರಿಸಿದ್ದಾರೆ. ಅದರ ಬಗ್ಗೆ ನಾವು ಸವಿವರವಾಗಿ ತಿಳ್ಕೊಳ್ಳೋಣ. ಮೂರನೇದಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ಒಂದು ಹೋಲಿಕೆ ಇದೆ. ಆ ಹೋಲಿಕೆಯನ್ನು ಕುರಿತು ನಾವು ತಿಳ್ಕೊಳ್ಳೋಣ. ನಾಲ್ಕನೇದಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಇರುವಂತಹ ವಿಮರ್ಶೆ, ಟೀಕೆಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ದೆನ್ ಐದನೇದಾಗಿ ನಾನು ನಿಮ್ಮ ಮುಂದೆ ಕೆಲವು ನ್ಯಾಯ ತೀರ್ಪುಗಳು, ನ್ಯಾಯಾಲಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳಿರುವಂತಹ ನ್ಯಾಯ ತೀರ್ಪುಗಳ ಬಗ್ಗೆಯೂ ಸಹ ನಿಮಗೆ ನಾನು ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೇನೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ತುಂಬ ವಿವರವಾಗಿ ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಕಾರಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ನಮ್ಮ ಸಮಾಜದ ಸರ್ವಾಂಗೀಣ ಪ್ರಗತಿಗೆ ಸಂಬಂಧಪಟ್ಟಂತಹ ತತ್ವಗಳು. ನೋಡಿ, ಹಕ್ಕುಗಳು ಅಂತ ಹೇಳಿದ್ರೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಸಂಬಂಧಪಟ್ಟಂಥವುಗಳು ಹಕ್ಕುಗಳು. ನನ್ನ ವ್ಯಕ್ತಿತ್ವದ ವಿಕಸನವಾಗಬೇಕು, ಹಾಗಾಗಿ ನನಗೆ ಕೆಲವು ಸ್ವಾತಂತ್ರ್ಯ ಬೇಕು. ಅದನ್ನು ಸಂವಿಧಾನ 3ನೇ ಭಾಗದಲ್ಲಿ ನೀಡಿದೆ. 12ನೇ ವಿಧಿಯಿಂದ 35ನೇ ವಿಧಿಯ ತನಕ ಇದೆ. ಇಲ್ಲಿ ನಾವು 36ನೇ ವಿಧಿಯಿಂದ 51ನೇ ವಿಧಿಯ ತನಕ ಭಾಗ 4ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಅಲ್ಲಿ ಹೋಲಿಕೆ ಮಾಡಿ ನೋಡೋಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೂ ಮತ್ತು ಮೂಲಭೂತ ಹಕ್ಕುಗಳಿಗಿರುವಂತಹ ವ್ಯತ್ಯಾಸ. ಹೀಗೆ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸವಿವರವಾಗಿ ಅಧ್ಯಯನ ಮಾಡಬೇಕಾದಂತಹ ಅವಶ್ಯಕತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದಲೂ ತುಂಬ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಒಂದೊಂದಾಗಿ ನೋಡೋಣ ಮೇರೆ. 36ನೇ ವಿಧಿಯಿಂದ 51ನೇ ವಿಧಿಯ ತನಕ. 36ನೇ ವಿಧಿ ಏನು ಹೇಳುತ್ತೆ? ಆರ್ಟಿಕಲ್ 36 ಡಿಫೈನ್ಸ್ ಆಫ್ ಸ್ಟೇಟ್, ಡೆಫಿನೇಷನ್ ಆಫ್ ಸ್ಟೇಟ್ಸ್. The meaning of state here remains the same as defined in part 3rd, article 12 of the Indian Constitution. Just remember, while discussing about the fundamental rights in part 3 of the part 3, article 12, there we define the state means the government. Government means maybe it is a Parliament of India, legislatures of various states, all other local authorities within territory under the control of Indian government. 36ನೇ ವಿಧಿ ಏನು ಹೇಳುತ್ತೆ ಅಂದರೆ, ರಾಜ್ಯ ಎಂಬ ಪದಕ್ಕೆ ವ್ಯಾಖ್ಯೆಯನ್ನು ನೀಡುತ್ತದೆ. 36ನೇ ವಿಧಿ ರಾಜ್ಯ ಪದದ ವ್ಯಾಖ್ಯೆ. ಈ 36ನೇ ವಿಧಿ 12ನೇ ವಿಧಿಯಲ್ಲಿ ಹೇಳಿರುವಂತಹ ವ್ಯಾಖ್ಯೆಯೇ ಇಲ್ಲಿ ಪುನರಾವರ್ತನೆ ಆಗುತ್ತೆ. ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ತಿಳ್ಕೊಂಡ್ವಿ. ಮೂಲಭೂತ ಹಕ್ಕುಗಳಲ್ಲಿ 12ನೇ ವಿಧಿ ರಾಜ್ಯ ಎಂದರೆ ಏನು ಅಂತ ಹೇಳಿದ್ದಾರೆ. ರಾಜ್ಯ ಅಂದ್ರೆ ಸರ್ಕಾರ ಅಂತ ಪದೇ ಪದೇ ಸಂವಿಧಾನದಲ್ಲಿ ನಾವು ಬಳಸ್ತಾ ಇರ್ತೀವಿ. ಸ್ಟೇಟ್ ಶಲ್, ಸ್ಟೇಟ್ ಅಂತ ಹೇಳ್ತಾ ಇರ್ತೀವಿ. ರಾಜ್ಯ 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 ಅನ್ನುವಂಥ ಪದ ಇದೆ. ರಾಜ್ಯ ಅಂದ್ರೆ ಸರ್ಕಾರ. ಆ ಪದ 12ನೇ ವಿಧಿಯಲ್ಲಿ ಯಾವ ವ್ಯಾಖ್ಯಾನ ಇದೆಯೋ ಅದೇ ವ್ಯಾಖ್ಯಾನ 36ನೇ ವಿಧಿಯಲ್ಲೂ ಇದೆ. ಸ್ಟೇಟ್ ಮೀನ್ಸ್ ರಾಜ್ಯ ಎಂದರೆ ಸರ್ಕಾರ. ಸರ್ಕಾರ ಅಂದ್ರೆ ಸಂಸತ್ತು, ರಾಜ್ಯಗಳ ಶಾಸಕಾಂಗಗಳು, ಯಾವುದೇ ಸ್ಥಳೀಯ ಸರ್ಕಾರಗಳು, ಭಾರತದ ಭೂಪ್ರದೇಶದ ಒಳಗಡೆ ಬರುವಂತಹ ಯಾವುದೇ ಸ್ಥಳೀಯ ಸರ್ಕಾರಗಳು, ವಿವಿಧ ಶಾಸಕಾಂಗಗಳು ಮತ್ತು ಪಾರ್ಲಿಮೆಂಟ್ ಇವೆಲ್ಲವೂ ಸಹ ರಾಜ್ಯವಾಗುತ್ತದೆ 12ನೇ ವಿಧಿಯ ಪ್ರಕಾರ. ಅದೇ 36ನೇ ವಿಧಿಯಲ್ಲೂ ಇದೆ. ದೆನ್ 37ನೇ ವಿಧಿ ಏನು ಹೇಳುತ್ತೆ? ಅಪ್ಲಿಕೇಶನ್ ಆಫ್ ದ DPSP ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಶಾರ್ಟ್ ಆಗಿ ಹೇಳ್ತೀನಿ.
ಅಪ್ಲಿಕೇಶನ್ ಅಂದ್ರೆ ಅನ್ವಯಗೊಳಿಸುವುದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನ್ವಯ. 37ನೇ ವಿಧಿ ಏನ್ ಹೇಳುತ್ತೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನ್ವಯ. It believes that even though these principles are not completely justifiable, but are still vital in the governance of the country. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಅನ್ವಯಿಸಬೇಕು ಎಂಬುದನ್ನು ವಿವರಿಸುತ್ತದೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂಪೂರ್ಣವಾಗಿ ನ್ಯಾಯರಕ್ಷಿತವಲ್ಲದೆ ಇದ್ರೂ ಸಹ ರಾಜ್ಯವು ಇವುಗಳನ್ನು ಅಳವಡಿಸಿಕೊಳ್ಬೇಕು ಎನ್ನುವುದನ್ನು ಈ 37ನೇ ವಿಧಿ ಹೇಳುತ್ತೆ. ದೆನ್ 38ನೇ ವಿಧಿ ಏನು ಹೇಳುತ್ತೆ? According to Article 38, state to secure a social order for the promotion of welfare of the people. ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸಲು ಪೂರಕವಾದ ಸಾಮಾಜಿಕ ವ್ಯವಸ್ಥೆಯನ್ನ ಸರ್ಕಾರವು ನಿರ್ಮಿಸಬೇಕು, ರಾಜ್ಯವು ನಿರ್ಮಿಸಬೇಕು. ಅಂದ್ರೆ ಇಲ್ಲಿ 38ನೇ ವಿಧಿಯಲ್ಲಿ ಒಂದು ಉಪವಿಧಿ ಹೇಳುತ್ತೆ, ಸರ್ಕಾರವು ಜನತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ನ್ಯಾಯವನ್ನ ಒದಗಿಸುವ ನೀತಿಗಳನ್ನ ನಿರಂತರವಾಗಿ ರೂಪಿಸಬೇಕು ಅಂತ ಹೇಳುತ್ತೆ. ಸರ್ಕಾರವು ಎಲ್ಲ ರಂಗಗಳಲ್ಲಿ ಜನತೆಗೆ ನ್ಯಾಯ ಮತ್ತು ಸಹಾಯವನ್ನ ಒದಗಿಸುವಂತಹ ನೀತಿಗಳನ್ನ ಸದಾ ರೂಪಿಸಬೇಕು ಎಂಬುದನ್ನು ತಿಳಿಸುತ್ತದೆ. States that Article 38 states that states shall continue to make policies that provide aid and justice to the citizen in every field. ಅದರಲ್ಲಿ 2ನೇ ಉಪವಿಧಿ ಹೇಳುತ್ತೆ, state that while making social policies, the state shall maintain equality in terms of facilities, income and other opportunities. ಅಂದರೆ ಸರ್ಕಾರವು ಸಾಮಾಜಿಕ ನೀತಿಗಳನ್ನು ರೂಪಿಸುವಂತಹ ಸಂದರ್ಭದಲ್ಲಿ ಆದಾಯ ಮತ್ತು ಅವಕಾಶಗಳ ವಿಷಯ ಬಂದಾಗ, ಆದಾಯ ಮತ್ತು ಅವಕಾಶಗಳನ್ನು ಒದಗಿಸುವ ವಿಷಯ ಬಂದಾಗ ಸಮಾನತೆಯನ್ನು ಕಾಪಾಡಬೇಕು. ಇದು 38ನೇ ವಿಧಿಯಲ್ಲಿ ಅಡಕವಾಗಿರುವಂತಹ ಅಂಶ. 39ನೇ ವಿಧಿಯ ಪ್ರಕಾರ Article 39 states that certain principles of policy to be followed by the state. Certain principles of policy to be followed by the state. This article defines in depth what we stated in the second class of Article 38. It mentions a few norms on the basis of which a state shall make policies keeping all the sections of the community in mind. ಅಂದ್ರೆ 39ನೇ ವಿಧಿ ರಾಜ್ಯವು ಪಾಲಿಸಬೇಕಾದಂಥ ಕೆಲವು ತತ್ವಗಳ ಬಗ್ಗೆ ಹೇಳುತ್ತೆ. ರಾಜ್ಯವು ಪಾಲಿಸಬೇಕಾದಂಥ ಕೆಲವು ತತ್ವಗಳ ಬಗ್ಗೆ ಹೇಳುತ್ತೆ. ಆ ತತ್ವಗಳೇನು ಅಂತ ಹೇಳಿದ್ರೆ, ಈಗಾಗಲೇ ನಾವು 38ನೇ ವಿಧಿಯಲ್ಲಿ ನಾವು ತಿಳ್ಕೊಂಡ್ವಿ. 38ನೇ ವಿಧಿಯ 2ನೇ ವಿಧಿ ಇದೆ ನೋಡಿ. ಇಲ್ಲಿ 38ನೇ ವಿಧಿಯ 2ನೇ ವಿಧಿಯಲ್ಲಿ ಹೇಳುತ್ತೆ ನೋಡಿ, ರಾಜ್ಯವು ಕೆಲವು ತತ್ವಗಳನ್ನು ಪಾಲಿಸಬೇಕು ಅಂತ ಹೇಳುತ್ತಲ್ಲ, ಆ ತತ್ವಗಳು ಯಾವುದು ಅಂತ ಹೇಳಿದ್ರೆ ಈಕ್ವಾಲಿಟಿ ಅಂದ್ರೆ ಸಮಾನತೆ. ಯಾವುದೇ ನೀತಿಯನ್ನು ರೂಪಿಸಬೇಕಾದ್ರೆ ಸಮಾನತೆಯ ತತ್ವವನ್ನು ಅನುಸರಿಸಬೇಕು. ಆದಾಯ ಮತ್ತು ಅವಕಾಶಗಳ ಸಂದರ್ಭದಲ್ಲಿಯೂ ಸಹ ಸಮಾನತೆಯ ತತ್ವವನ್ನ ಆಧಾರವಾಗಿಟ್ಕೊಂಡು ಪಾಲಿಸಿಯನ್ನ ರೂಪಿಸಬೇಕು. ಇದು 39ನೇ
ವಿಧಿಯಲ್ಲಿ ಅಡಕವಾಗಿರುವಂಥ ಅಂಶ. ದೆನ್ 39A ಹೇಳುತ್ತೆ, 39A ಪ್ರಕಾರ ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್. ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್, ಉಚಿತ ಕಾನೂನು ನೆರವು ಮತ್ತು ಸಮಾನ ನ್ಯಾಯವನ್ನು ಒದಗಿಸಬೇಕು. ಉಚಿತ ಕಾನೂನು ನೆರವು ಮತ್ತು ಸಮಾನ ನ್ಯಾಯವನ್ನು ಒದಗಿಸಿಕೊಡಬೇಕು ಎನ್ನುವಂಥದ್ದು. ಅಕಾರ್ಡಿಂಗ್ ಟು 42nd Amendment, the government shall not deny justice or the opportunity of justice to any citizen on the basis of their economic status or any such reason. 42ನೇ ತಿದ್ದುಪಡಿಯ ಪ್ರಕಾರ ಈ ಉಪವಿಧಿಯನ್ನು ಸೇರಿಸಲಾಯಿತು. ಇದರ ಪ್ರಕಾರ ಸರ್ಕಾರವು ಎಲ್ಲ ಪ್ರಜೆಗಳಿಗೆ ಸಮಾನ ನ್ಯಾಯವನ್ನು ಒದಗಿಸಬೇಕು. ಯಾವುದೇ ಆರ್ಥಿಕ ಅಂಶದ ಆಧಾರದ ಮೇಲಾಗಲಿ ಅಥವಾ ಇತರೆ ಯಾವುದೇ ಮಾನದಂಡದ ಮೇಲಾಗಲಿ ನ್ಯಾಯವನ್ನು ಒದಗಿಸುವ ಸಂದರ್ಭದಲ್ಲಿ, ನ್ಯಾಯದ ಅವಕಾಶವನ್ನು ಒದಗಿಸುವ ವಿಷಯದಲ್ಲಿ ತಾರತಮ್ಯವನ್ನು ಮಾಡಬಾರದು ಎನ್ನುವಂಥದ್ದನ್ನ 39ನೇ ವಿಧಿಯ ಎ ಉಪವಿಧಿ ಹೇಳುತ್ತೆ. ದೆನ್ 40ನೇ ವಿಧಿ, ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ಸ್. 40ನೇ ವಿಧಿ ಇದು ಗಾಂಧಿಯವರ ಕನಸು, ಗ್ರಾಮ ಪಂಚಾಯತ್ಗಳನ್ನು ಸ್ಥಾಪನೆ ಮಾಡಬೇಕು ಎನ್ನುವಂಥದ್ದು. ಆರ್ಗನೈಸೇಷನ್ ಆಫ್ organization of village panchayats are necessary because for self-sufficiency, self-government, the state shall facilitate the functioning and formation of the village panchayats. Through establishing the village panchayats, dream of Gram Swaraj will come true. This is a Gandhi's principle. ಗ್ರಾಮ ಪಂಚಾಯತ್ಗಳ ಸ್ಥಾಪನೆ ಇದು ಗಾಂಧಿಯ ಕನಸು. ಗ್ರಾಮ ಪಂಚಾಯತ್ಗಳು ಯಾಕೆ ಸ್ಥಾಪನೆ ಮಾಡಬೇಕು ಅಂದ್ರೆ, ಪ್ರತಿಯೊಂದು ಗ್ರಾಮವೂ ಸಹ ಒಂದು ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದ್ರೆ ಆ ಗ್ರಾಮ ಸ್ವಾವಲಂಬಿ ಗ್ರಾಮವಾಗುತ್ತೆ. ಆ ಕಾರಣಕ್ಕೋಸ್ಕರ ಗ್ರಾಮ ಪಂಚಾಯತ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಸ್ವಸರ್ಕಾರ ವ್ಯವಸ್ಥೆಯನ್ನು ಗ್ರಾಮ ಮಟ್ಟದಲ್ಲಿ ಜಾರಿಗೆ ತರಬೇಕು ಎನ್ನುವಂಥದ್ದು ಸಂವಿಧಾನದ ಆಶಯ. ಈ ವಿಧಿಯ ಆಧಾರದ ಮೇಲೆ ನಂತರ ಭಾರತ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಯನ್ನು ತಂದು ಇಡೀ ಭಾರತದಾದ್ಯಂತ ಈ ಗ್ರಾಮ ಪಂಚಾಯತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. Then Article 41, right to work, right to education, and to public assistance. According to this article, state must help through policies to gain an opportunity to work, help the children to learn, provide facilities to the old and elderly person. 41ನೇ ವಿಧಿಯ ಪ್ರಕಾರ ಉದ್ಯೋಗ, ಶಿಕ್ಷಣ ಮತ್ತು ಸರ್ಕಾರದ ಸಹಾಯ ಪಡೆಯುವ ಹಕ್ಕು. ಸರ್ಕಾರವು 41ನೇ ವಿಧಿಯ ಪ್ರಕಾರ ಉದ್ಯೋಗವನ್ನು ಒದಗಿಸಿಕೊಡಬೇಕು. ಉದ್ಯೋಗದ ಹಕ್ಕು, ಉದ್ಯೋಗ ಅಂದ್ರೆ ಸರ್ಕಾರಿ ಉದ್ಯೋಗನೇ ಅಂತಲ್ಲ. ರೈಟ್ ಟು ವರ್ಕ್ ಅಂದ್ರೆ ನಾವೀಗ ಸರ್ಕಾರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದೆ. ಕೆಲವು ರೋಜ್ಗಾರ್ ಯೋಜನೆಗಳನ್ನು ಮಾಡಿಕೊಳ್ತಾ ಇದೆ, ಕೂಲಿಗಾಗಿ ಕಾಳು ಯೋಜನೆಯನ್ನು ಮಾಡಿದೆ. ಉದ್ಯೋಗ ಅದು.
ಈ ಎಲ್ಲ ಕಾರ್ಯಕ್ರಮಗಳೇನಿದೆ ಅವು ಜನತೆಗೆ ಉದ್ಯೋಗವನ್ನು ಕೊಡುವಂತಹ ಕಾರ್ಯಕ್ರಮಗಳು. ಜನತೆಗೆ ಉದ್ಯೋಗವನ್ನು ಕೊಟ್ಟರೆ ಅವರಿಗೆ ಒಂದು ಪರ್ಚೇಸಿಂಗ್ ಪವರ್ ಬರುತ್ತೆ, ಆಗ ಜೀವನ ಮಟ್ಟ ಉತ್ತಮವಾಗುತ್ತೆ. ದಟ್ ಈಸ್ ಕಾಲ್ಡ್ ಆಪರ್ಚುನಿಟಿ ಟು ವರ್ಕ್. ದೆನ್ ಎಜುಕೇಶನ್, ಶಿಕ್ಷಣವನ್ನು ಕೊಡೋದು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ದೇಶದ ಪ್ರಗತಿ ಆಗುತ್ತೆ. ಅದರ ಜೊತೆಗೆ ವಯಸ್ಸಾದಂಥವರಿಗೆ, ಹಿರಿಯರಿಗೆ ಅವರ ಜೀವನ ಮಟ್ಟ ನಿರ್ವಹಣೆ ಮಾಡಲಿಕ್ಕೋಸ್ಕರವೂ ಸಹ ಕೆಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು. ಪ್ರೊವೈಡ್ ಫೆಸಿಲಿಟೀಸ್ ಟು ದ ಓಲ್ಡ್ ಅಂಡ್ ಎಲ್ಡರ್ಲಿ ಪರ್ಸನ್. ಓಲ್ಡ್ ಅಂಡ್ ಎಲ್ಡರ್ಲಿ ಪರ್ಸನ್ಸ್ಗೆ ಕೆಲವು ವಿಶೇಷ ಸೌಲಭ್ಯಗಳನ್ನೆಲ್ಲ ಸರ್ಕಾರ ಕಲ್ಪಿಸಿಕೊಡುತ್ತೆ. ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೆ, ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೆ, ಕೆಲವು ವೃದ್ಧರ ಕಲ್ಯಾಣ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಸಹ ಹಾಕಿಕೊಳ್ಳುತ್ತೆ. Then Article 42, provision for just human conditions of work and maternity relief. 42ನೇ ವಿಧಿಯ ಪ್ರಕಾರ ಕಾರ್ಯನಿರ್ವಹಿಸುವಂತಹ ಪರಿಸ್ಥಿತಿಯನ್ನ ಕಲ್ಪಿಸಿಕೊಡುವಂಥದ್ದು, ನ್ಯಾಯಯುತ ಮತ್ತು ಮಾನವೀಯ ಸ್ಥಿತಿಗಳನ್ನು ಒದಗಿಸಿಕೊಡುವಂಥದ್ದು. ಅಂದ್ರೆ ಅವರು ಉತ್ತಮ ಕಾರ್ಯನಿರ್ವಹಿಸುವ ಪರಿಸರವನ್ನ ನಿರ್ಮಾಣ ಮಾಡೋದು ಪ್ರಜೆಗಳಿಗೆ. ಅದನ್ನು ಹೇಳೋದು, ಸ್ಟೇಟ್ ಶಾಲ್ ಕೀಪ್ ಐ ಅಪಾನ್ ದ ವರ್ಕಿಂಗ್ ಕಂಡೀಷನ್ಸ್ ಆಫ್ ದ ಸಿಟಿಸನ್ಸ್, creating very good atmosphere, and it includes maternity relief and other facilities to the employees of company, whether it is a company, whether it is a government establishment. Everywhere state should provide good working conditions and maternity relief. ಅಂದ್ರೆ ಕಾರ್ಯನಿರ್ವಹಿಸುವಂತಹ ಪ್ರದೇಶದಲ್ಲಿ ಒಳ್ಳೆಯ ಸೌಲಭ್ಯಗಳನ್ನು, ಮಾನವೀಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥದ್ದು 42ನೇ ವಿಧಿಯ ಪ್ರಕಾರ ಸರ್ಕಾರದ ಕಾರ್ಯ ಆಗಿದೆ. Then Article 43, living age etc. for workers. Article 43 states, according to this article, state should provide good working environment, and also state should promise quality of life, security of life in various industries, both at the individual and the industrial level. ರಾಜ್ಯವು ಕಾರ್ಮಿಕರಿಗೆ ಒಳ್ಳೆಯ ಜೀವನಾವಶ್ಯಕ ಸೌಲಭ್ಯಗಳನ್ನು, ಭದ್ರತೆಯನ್ನು ಕಲ್ಪಿಸಿಕೊಡಬೇಕು. ಕಾರ್ಮಿಕರಿಗೆ ಇಂಡಸ್ಟ್ರಿಗಳಲ್ಲಿ ಒಳ್ಳೆಯ ವಾತಾವರಣವನ್ನು ಅವರಿಗೆ ಕಲ್ಪಿಸಿಕೊಡಬೇಕು. ವೈಯಕ್ತಿಕವಾಗಿಯೂ ಮತ್ತು ಕೈಗಾರಿಕಾ ಮಟ್ಟದಲ್ಲಿಯೂ ಸಹ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಡಬೇಕು. ಹಾಗೆಯೇ ಅಲ್ಲಿರುವಂತಹ ಗುಡಿ ಕೈಗಾರಿಕೆಗಳು, ಕಾಟೇಜ್ ಇಂಡಸ್ಟ್ರೀಸ್, ಅವುಗಳ ಬೆಳವಣಿಗೆಗೆ, ಅವುಗಳ ವೃದ್ಧಿಗೂ ಸಹ ಉತ್ತಮವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡಬೇಕು 43ನೇ ವಿಧಿಯ ಪ್ರಕಾರ. 43A ವಿಧಿ ಹೇಳುತ್ತೆ, ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಪಾಲ್ಗೊಳ್ಳುವಿಕೆ, participation of workers in management of industries.
Participation means involvement of workers. It is mandatory in the management. Workers should not be treated in heinous way. Through involvement of workers in the management, morally boosts, it will enhance the development, progress of the industry, and it helps to grow industries and companies. 43A ವಿಧಿಯ ಪ್ರಕಾರವಾಗಿ ಈ ಕಾರ್ಖಾನೆಗಳ ನಿರ್ವಹಣೆಯಲ್ಲಿ ನೌಕರರ ಪಾಲ್ಗೊಳ್ಳುವಿಕೆ, ಕಾರ್ಖಾನೆಯ ನಿರ್ವಹಣೆಯಲ್ಲಿ ನೌಕರರ ಪಾಲ್ಗೊಳ್ಳುವಿಕೆ ಅಂದರೆ ಕಾರ್ಖಾನೆಯ ಚಟುವಟಿಕೆಗಳಲ್ಲಿ ಅಲ್ಲಿನ ನೌಕರರನ್ನು ತೊಡಗಿಸಿಕೊಳ್ಳಬೇಕು. ಹೀಗೆ ಅವರನ್ನು ತೊಡಗಿಸಿಕೊಳ್ಳುವುದರಿಂದ ಅವರಿಗೆ ನಾವು ಈ ಕಾರ್ಖಾನೆಯ ನಿರ್ವಹಣೆಯ ಒಂದು ಭಾಗ ಎನ್ನುವ ಮನೋಭಾವ ಮೂಡಿ ತುಂಬ ಉತ್ಸುಕತೆಯಿಂದ ಅವರು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕವಾಗಿ ಕಾರ್ಖಾನೆಯ ಬೆಳವಣಿಗೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು. Then Article 44, Uniform Civil Code for the Citizens. This article covers the rules regarding the marriage. Uniform Civil Code should be adopted in case of marriage, adoption, diversity, maintenance, and inheritance. It says that states should promote a uniform civilian code. ಏಕರೂಪ ನಾಗರಿಕ ಸಂಹಿತೆ ಅಂದರೆ ಒಂದೇ ರೀತಿಯ ಕಾನೂನುಗಳು ಎಲ್ಲ ಧರ್ಮೀಯರಿಗೆ ಇರಬೇಕು. ಮದುವೆ ಅಥವಾ ದತ್ತು ತೆಗೆದುಕೊಳ್ಳೋದು ಅಥವಾ ನಿರ್ವಹಣೆ, ಈ ಎಲ್ಲ ಅಂಶಗಳಲ್ಲಿ ಭಾರತದಲ್ಲಿ ಎಲ್ಲ ಧರ್ಮದವರಿಗೆ, ಎಲ್ಲರಿಗೂ, ಎಲ್ಲ ಧರ್ಮ ಅನ್ನೋದಕ್ಕಿಂತ ಎಲ್ಲ ಜನತೆಗೆ ಒಂದೇ ರೀತಿಯ ನಾಗರಿಕ ನಿಯಮಾವಳಿಗಳು ಇರಬೇಕು ಎನ್ನುವುದನ್ನು 44ನೇ ವಿಧಿ ಹೇಳುತ್ತೆ. 45ನೇ ವಿಧಿಯ ಪ್ರಕಾರ, ಅಕಾರ್ಡಿಂಗ್ ಟು ಆರ್ಟಿಕಲ್ 45, provisions for early childhood care and education to children below the age of 6 years. ಈ 45ನೇ ವಿಧಿಗಿಂತ ಮುಂಚೆ ನಾವು 43A ವಿಧಿಯನ್ನ ತಿಳ್ಕೊಂಡ್ವಿ. ಅಲ್ಲಿ 43B ವಿಧಿಯ ಬಗ್ಗೆ ನಾನು ಹೇಳಲಿಲ್ಲ. 43B ವಿಧಿಯನ್ನ ನಾನು ಹೇಳಬೇಕು. ಆ 43B ವಿಧಿಯನ್ನ ಸೇರ್ಪಡೆ ಮಾಡಿದರೆ ಅದರ ಪ್ರಕಾರ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋಆಪರೇಟಿವ್ societies and maintenance according to article 43B. Okay, take correction please. 43B, I am going back. 43B ಹೇಳುವ ಹಾಗೆ ಸಹಕಾರ ಸಂಘಗಳು ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆಯನ್ನು ಪ್ರೋತ್ಸಾಹಿಸಬೇಕು. 43ನೇ ವಿಧಿಗೆ ಬಿ ಎಂಬ ಉಪವಿಧಿಯನ್ನು ಸೇರಿಸಿದ್ದಾರೆ. ಅದರ ಪ್ರಕಾರ ಸಹಕಾರ ಸಂಘಗಳ ಸ್ಥಾಪನೆಯನ್ನು ಮಾಡಲಿಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಅದರ ಜೊತೆಗೆ ಆ ಸಹಕಾರ ಸಂಘಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆಯೂ ಸಹ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎನ್ನುವಂಥದ್ದಾಗಿದೆ. ಅಗೇನ್ ಕಮ್ ಬ್ಯಾಕ್ ಟು ಆರ್ಟಿಕಲ್ 45. 45ನೇ ವಿಧಿಗೆ ಮತ್ತೆ ವಾಪಸ್ ಬರ್ತಾ ಇದ್ದೇನೆ. 45ನೇ ವಿಧಿಯ ಪ್ರಕಾರ 6 ವರ್ಷಗಳವರೆಗಿನ ಎಲ್ಲ ಮಕ್ಕಳಿಗೆ
ರಾಜ್ಯ ಬಾಲ್ಯ ಪೋಷಣೆ ಮಾಡಬೇಕು ಮತ್ತು ಶಿಕ್ಷಣವನ್ನು ನೀಡಬೇಕು. Compulsory education to the children of the country according to Article 45. According to this article, state should provide education and care to the children till they complete 6 years. ಅಂದ್ರೆ 6 ವರ್ಷಗಳ ವಯಸ್ಸಿನ ತನಕ ಮಕ್ಕಳಿಗೆ ಸರ್ಕಾರ ಶಿಕ್ಷಣವನ್ನು ಒದಗಿಸಬೇಕು ಹಾಗೂ ಅವರ ಪೋಷಣೆಯನ್ನು ಮಾಡೋದು ಸಹ ಸರ್ಕಾರದ ಗುರಿನೇ. ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕೊಂಡಿದೆ. ಮಕ್ಕಳ ಪೌಷ್ಟಿಕಾಂಶ ಅದರ ವೃದ್ಧಿಗೆ ಸರ್ಕಾರ ಶ್ರಮ ಪಡುತ್ತೆ. 6ನೇ ವಯಸ್ಸಿನ ತನಕ ಸಂಪೂರ್ಣವಾದಂತಹ ಪೋಷಣೆ, ಪಾಲನೆ, ರಕ್ಷಣೆ, ಶಿಕ್ಷಣ ಎಲ್ಲವನ್ನ 6ನೇ ವಯಸ್ಸಿನ ತನಕ ನೀಡುತ್ತೆ. ಆದ್ರೆ ಈಗ ಮತ್ತೆ ಸರ್ಕಾರ ತಿದ್ದುಪಡಿಯನ್ನು ಮಾಡಿದೆ. ಒಂದು ತಿದ್ದುಪಡಿಯನ್ನು ಮಾಡಿಬಿಟ್ಟು ಇಲ್ಲಿ 6ರಿಂದ 14ನೇ ವಯಸ್ಸಿನ ತನಕ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎನ್ನುವಂಥದ್ದು ಮೂಲಭೂತ ಕರ್ತವ್ಯವನ್ನು ಮಾಡಿದೆ. ಹಾಗೆಯೇ ಪೋಷಕರು ಶಿಕ್ಷಣವನ್ನು ನೀಡುವ ವ್ಯವಸ್ಥೆ ಮಾಡಬೇಕು, ಅದು ಕರ್ತವ್ಯ. 21ನೇ ವಿಧಿಗೆ ಎ ಎಂಬ ಉಪವಿಧಿಯನ್ನು ಸೇರಿಸಿ, ಇಲ್ಲಿ ತಿದ್ದುಪಡಿಯನ್ನು ಮಾಡಿ 21ನೇ ವಿಧಿಗೆ ಎ ಎಂಬ ಉಪವಿಧಿಯನ್ನು ಸೇರಿಸಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಸರ್ಕಾರ ನೀಡಬೇಕು. ಅದೊಂದು ಹಕ್ಕು. ಇದರ ಪ್ರಕಾರ 6ರಿಂದ 14ನೇ ವಯಸ್ಸಿನ ತನಕ ಶಿಕ್ಷಣವನ್ನು ಪಡೆಯುವುದು ಒಂದು ಕಡೆ ಹಕ್ಕು, ಮತ್ತೊಂದು ಕಡೆ ಆ ಮಕ್ಕಳಿಗೆ ಶಿಕ್ಷಣವನ್ನ ಪಡೆಯುವಂತೆ ಮಾಡುವುದು ಪೋಷಕರ ಒಂದು ಕರ್ತವ್ಯವೂ ಹೌದು. ನಂತರ 46ನೇ ವಿಧಿಗೆ ಹೋಗೋಣ. ಪ್ರಮೋಷನ್ ಆಫ್ ಎಜುಕೇಶನ್ ಅಂಡ್ ಪ್ರಮೋಷನ್ ಆಫ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ scheduled caste, scheduled tribe, other backward classes and weaker sections, which means through educational and economic policies, state should uplift scheduled caste, scheduled tribe, other backward classes and weaker sections of the state. 46ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು, ಹಿಂದುಳಿದ ವರ್ಗಗಳು, ದುರ್ಬಲ ವರ್ಗಗಳು ಮಹಿಳೆಯರು ಬರ್ಬೋದು, ಅಥವಾ ಫಿಸಿಕಲಿ ಚಾಲೆಂಜ್ಡ್ ಬರಬಹುದು, ಅವರೆಲ್ಲ ಬರಬಹುದು, ಇನ್ನಿತರೆ ವರ್ಗಗಳ ಬರಬಹುದು. ಇವರೆಲ್ಲರ ಪ್ರಗತಿಗೆ, ಇವರೆಲ್ಲರ ವೃದ್ಧಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕ್ಕೊಳ್ಬೇಕು ಅಂತ ಹೇಳಿ 46ನೇ ವಿಧಿ ಹೇಳ್ತಾ ಇದೆ. ಇವರ ಸಾಮಾಜಿಕ ಅಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದ ವಿವಿಧ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕಿಕೊಳ್ಳಬೇಕು ಎಂಬುದು 46ನೇ ವಿಧಿಯ ಪ್ರಕಾರ ಇರುವಂತಹ ನಿರ್ದೇಶನ. 47ನೇ ವಿಧಿ ಏನು ಹೇಳುತ್ತೆ? According to Article 47, it is the duty of the state to raise the level of nutrition and the standard of living of the people to improve public health. 47ನೇ ವಿಧಿಯ ಪ್ರಕಾರವಾಗಿ ಜೀವನ ಮಟ್ಟವನ್ನು ಹೆಚ್ಚಿಸೋದು, ಪೌಷ್ಟಿಕತೆಯ ಮಟ್ಟವನ್ನು ಹೆಚ್ಚಿಸೋದು, ಸಾರ್ವಜನಿಕ ಆರೋಗ್ಯವನ್ನು ಉತ್ತಮಪಡಿಸುವುದು ಸರ್ಕಾರದ ಕೆಲಸ. ಪೌಷ್ಟಿಕತೆಯನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ. ಜೀವನ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದೆ. ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇರೋದಕ್ಕೆ ಕಾರಣ ಅಂದ್ರೆ ಭಾರತ ಸಂವಿಧಾನದ 47ನೇ ವಿಧಿ. Then Article 48.
ಈ ವಿಧಿಯ ಪ್ರಕಾರ ಕೃಷಿ ಮತ್ತು ಪಶು ಸಂಗೋಪನೆಯನ್ನ ಸಂಘಟಿಸುವುದು, ಕೃಷಿ ಮತ್ತು ಪಶು ಸಂಗೋಪನೆಯನ್ನ ಸಂಘಟಿಸುವುದು. Develop animal husbandry. According to this article, develop animal husbandry and betterment of the animal needs to be kept in mind before taking any steps. ಅಂದ್ರೆ ಇಲ್ಲಿ ತುಂಬಾ ಪ್ರಮುಖವಾಗಿ ಕೃಷಿ ಮತ್ತು ಪಶು ಸಂಗೋಪನೆ ಇವು ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿರುವಂತವುಗಳು. ಇವುಗಳ ಎರಡನ್ನ ಉತ್ತಮಗೊಳಿಸಲಿಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡಬೇಕು ಎನ್ನುವಂಥದ್ದು 48ನೇ ವಿಧಿಯಲ್ಲಿ ಇರುವಂಥದ್ದು. 48ನೇ ವಿಧಿಗೆ ಎ ಎಂಬ ಉಪವಿಧಿಯನ್ನು ಸೇರಿಸಿದ್ದಾರೆ. According to Article 48A, state to take steps and make policies to protect the wildlife, forests of the state. 48ನೇ ವಿಧಿಯ ಪ್ರಕಾರ 48ನೇ ವಿಧಿಗೆ ಎ ಉಪವಿಧಿ ಸೇರಿಸಿದ್ದಾರೆ. ಅದರ ಪ್ರಕಾರ ಪರಿಸರವನ್ನು ಕಾಪಾಡೋದು, ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್, ಹಾಗೂ ಅರಣ್ಯ ಮತ್ತು ವನ್ಯಜೀವಿಯನ್ನ ಸಂರಕ್ಷಿಸುವುದು, ಇದು 48ನೇ ವಿಧಿಯ ಎ ಉಪವಿಧಿಯಲ್ಲಿ ಅಡಕವಾಗಿರುವಂತಹ ಅಂಶ. ದೆನ್ 49ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆ. ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆಯನ್ನು ಮಾಡುವಂಥದ್ದು. The responsibility of the state which should maintain the monuments, which should protect the historic and artistic importance of important monuments. State should protect such things from destruction, disfigurement, removal, export or disposal. ರಾಷ್ಟ್ರೀಯ ಸ್ಮಾರಕಗಳೇನಿದೆ ಅವು ಈ ದೇಶದ ಪರಂಪರೆಯನ್ನ ಸಾರುವಂತಹ ಸ್ಮಾರಕಗಳು. ಅವುಗಳನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ತುಂಬ ಕಲಾತ್ಮಕವಾದಂತಹ, ಐತಿಹಾಸಿಕವಾದಂತಹ ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳನ್ನ ನಾಶಪಡಿಸದಂತೆ, ಅವುಗಳನ್ನು ವಿರೂಪಗೊಳಿಸದಂತೆ, ಅವುಗಳನ್ನು ತೆಗೆದುಹಾಕದಂತೆ, ಅವುಗಳನ್ನು ಸಾಗಿಸದಂತೆ, ಅವುಗಳನ್ನು ನಾಶಪಡಿಸದಂತೆ ಮಾಡುವಂತಹ ಕಾರ್ಯ ಭಾರತ ಸಂವಿಧಾನದ 49ನೇ ವಿಧಿ ಪ್ರಕಾರ ಸರ್ಕಾರದ ಕಾರ್ಯ, ರಾಜ್ಯದ ಕಾರ್ಯ. 50ನೇ ವಿಧಿಯ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್. Separate the executive. The legal departments of the governments are separated. By separating the judiciary from the executive, the system tends to become much more organized and well planned. ನೋಡಿ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು ಅಂತ ಹೇಳುತ್ತೆ 50ನೇ ವಿಧಿ. ಹೀಗೆ ಪ್ರತ್ಯೇಕಿಸುವುದರಿಂದ ನ್ಯಾಯಾಂಗ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ 51ನೇ ವಿಧಿ. 51ನೇ ವಿಧಿಯ ಪ್ರಕಾರವಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಪ್ರೋತ್ಸಾಹವನ್ನು ನೀಡುವುದು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು.
Article 51 states, state shall work towards the promotion of internal peace and security. It shall respect international relations and to help to solve them when needed. ರಾಜ್ಯವು ಆಂತರಿಕ ಶಾಂತಿ ಭದ್ರತೆಯನ್ನು ಕಾಪಾಡಬೇಕು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಗೌರವಿಸಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಗೌರವಿಸಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳ ಸುಲಲಿತವಾದಂತಹ ಪರಿಹಾರಕ್ಕೆ ರಾಜ್ಯ ಶ್ರಮಿಸಬೇಕು. ಇದು 51ನೇ ವಿಧಿಯಲ್ಲಿ ಅಡಕವಾಗಿರುವಂತಹ ಅಂಶ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ತನಕ ನಾನು ರಾಜ್ಯ ನೀತಿ ನಿರ್ದೇಶಕ ತತ್ವದ ಪ್ರತಿಯೊಂದು ವಿಧಿಯ ಬಗ್ಗೆಯೂ ಸಹ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದ್ದೇನೆ. ಮುಂದಿನ ತರಗತಿಗಳಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಇತರ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.